ನಮಸ್ಕಾರ ಬೆಂಗಳೂರು, ಎಲ್ಲರಿಗೂ ಶುಭ ಮುಂಜಾನೆ. ಗುಡ್ ಮಾರ್ನಿಂಗ್. ಹೌ ಆರ್ ಯು? ಇವತ್ತು ಮುಂಜಾನೆ ನಾವು ಎಕ್ಸಾಮ್ ಬರಿಬೇಕಂತ ಹೇಳಿ ಜಲ್ದಿ ಎದ್ದ ಬಂದೇವ್ರಿ. ನಾವು ನಿನ್ನೆ ನೈಟ್ ಇಲ್ಲೇ ಸ್ಟೇ ಮಾಡಿದ್ದೇವ್ರಿ ರೂಮ್ದಾಗ. ನನ್ನ ಜೊತೆ ಇನ್ನ ಇಬ್ರು ಹುಲಿಗಳು ಬಂದಾರ್ರಿ. ಅವರು ಎಕ್ಸಾಮ್ ಬರೆಯಕಂತಾನೆ ಬಂದಾರ. ಅವ್ರಿಬ್ರು ಮತ್ತೆ ನಾವು ಕೂಡ ಈಗ ಎಕ್ಸಾಮ್ ಸೆಂಟರ್ ಪಾದಯಾತ್ರೆ ಮಾಡ್ಕೊಂತ ಹೊಂಟೇವ್ರಿ. ಇಲ್ಲಿಂದ 3 ಕಿಲೋಮೀಟರ್ ಆಗ್ತೈತ್ರಿ. ಎಕ್ಸಾಮ್ ಹೊಂಟೇವ್ರಿ, ಆದ್ರೆ ಅಡ್ಮಿಟ್ ಕಾರ್ಡ್ ತಂದಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. 3 ಕಿಲೋಮೀಟರ್ ನಡ್ಕೊಂತ ಎಕ್ಸಾಮ್ ಸೆಂಟರ್ ಬಂದೇವ್ರಿ. ಆದ್ರೆ ಇಲ್ಲಿ ಒಂದು ಕಂಪ್ಯೂಟರ್ ಸೆಂಟರ್ ಇಲ್ರಿ ಅಡ್ಮಿಟ್ ಕಾರ್ಡ್ ತಗೊಳಕ. ಇಲ್ಲಿ ಒಂದು ಮೆಡಿಕಲ್ ದಾಗ ಅಡ್ಮಿಟ್ ಕಾರ್ಡ್ ತೆಗೆದು ಕೊಡ್ತಾರ ಅಂತ ಹೇಳಿದ್ರಿ. ಅಣ್ಣನು ಬಾಗ್ಲ ಹಾಕ್ಬಿಟ್ಟಾನ. ಅಣ್ಣ ಕಾಲ್ ಮಾಡಿದೇವ್ರಿ, ಬರ್ತೀನಿ ಅಂತ ಹೇಳಿದಾನ 5 ನಿಮಿಷದಾಗ. ಎಕ್ಸಾಮ್ ರಿಪೋರ್ಟಿಂಗ್ ಟೈಮ್ 8:30 ಐತ್ರಿ. 8:30 ಆಲ್ರೆಡಿ ಆಗೈತಿ. ಅಣ್ಣ ಬರುತ್ತಾನ ಚಾ ಕುಡಿಬೇಕಂತ ಕಾಕನ್ ಕಡೆ ಹೋಗಿ ಮಸ್ತ್ ಹಂಗ 3 ಮಂದಿ ಚಾ ಕುಡಿದೇವ್ರಿ. 5 ನಿಮಿಷನಾಗ ಬರ್ತೀನಿ ಅಂತ ಹೇಳಿ ಅಣ್ಣ ಅರ್ಧ ಗಂಟೆ ಆದ್ರೂ ಇನ್ನೂ ಬರಾಕತ್ತಿಲ್ರಿ. ನಮಗೂ ಎಕ್ಸಾಮ್ ಟೆನ್ಷನ್ ಐತಿ. ಅಣ್ಣ ಬರ್ಲಿಲ್ಲ ಅಂದ್ರ ಗೋವಿಂದ ಗೋವಿಂದ. ಕೊನೆಗೂ ಅಣ್ಣ ಬಂದು ಅಡ್ಮಿಟ್ ಕಾರ್ಡ್ ತೆಗೆದು ಕೊಟ್ರಿ. ಎಕ್ಸಾಮ್ ಸೆಂಟರ್ ಹೋಗಿ ಎಕ್ಸಾಮ್ ಮುಗಿಸ್ಕೊಂಡು ಈಗ ವಾಪಸ್ ನಾವು ರೂಮ್ ಕಡೆ ಹೊಂಟೇವ್ರಿ. ಈಗ ರೂಮ್ ಹೋಗಿ ಊಟ ಅದು ಮಾಡ್ಕೊಂಡು ವಾಪಸ್ ಹೋಗ್ಬೇಕ್ರಿ. ನಮ್ ಇಬ್ರು ಹುಲ್ಗೋ ರೂಮ್ದಾಗ ಅಡಿಗೆ ಮಾಡಕ್ ಬಂದ್ ಎತ್ ಬಿಟ್ಟಾರ ನೋಡ್ರಿ. ಏನು ಪಲಾವ್ ಮಾಡ್ತಾರಂತ ರೈಸ್ ಈಗ ಹಾಕಾಕತ್ತಾರ. ಪಲಾವ್ ಮಾಡಿ ತಿಂದ ಅದನ್ನ ವಾಪಸ್ ಈಗ ಹೋಗೋಣ್ರಿ ಅಡ್ಡಾಡಕ. ಪಲಾವ್ ತಿಂದ ರೂಮ್ ತಿಂದ ಜಾಗ ಬಿಟ್ಟವ್ರಿ. ಇದು ನೋಡ್ರಿ ಬೆಂಗಳೂರು ಸಿಟಿ ಯಾವ ತರ ಕಾಣುತ್ತೆ. ಈಗ ಬಸ್ ತಕೋತ ವಿಡಿಯೋ ಮಾಡಕತ್ತೀವಿ. ಬಿಲ್ಡಿಂಗ್ ಯಾವ ತರ ಕಟ್ಟಿದಾರ ನೋಡ್ರಿ. ನೀವು ಬೆಂಗಳೂರಿಗೆ ಬಂದಿರಿ ಅಂದ್ರೆ ಅರ್ಧ ಮಂದಿ ಟ್ರಾಫಿಕ್ ದಾಗ ಸಾಯ್ತರಿ. ಈ ಟ್ರಾಫಿಕ್ ದಾಟಿ ಹೋಗ್ಬೇಕಂದ್ರ 3 ಜನ್ಮ ಬೇಕು ನೋಡ್ರಿಪ್ಪ. ಹೊಸಕೋಟೆದಿಂದ 25 ಕಿಲೋಮೀಟರ್ ಐತ್ರಿ ಮೆಜೆಸ್ಟಿಕ್. ಅಲ್ಲಿ ಹೋಗ್ಬೇಕಂದ್ರೆ ಇವರ 3 ಗಂಟೆ ಮಾಡ್ತಾರ ನೋಡ್ರಿ. ಅಲ್ಲಿಂದ ಬಸ್ ಇಳ್ಕೊಂಡ ಸಿದಾ ನಾವೀಗ ಕಬ್ಬನ್ ಪಾರ್ಕ್ ಬಂದೇವ್ರಿ. ಕಬ್ಬನ್ ಪಾರ್ಕ್ ನೋಡ್ಕೊಂಡ ಅಲ್ಲಿಂದ ಸಿದಾ ನಾವು ವಿಧಾನಸೌಧಕ್ಕೆ ಹೋಗಿವ್ರಿ. ವಿಧಾನಸೌಧಕ್ಕೆ ಹೋಗಿ ಒಂದಿನ ಇರಾಕ್ ಕೊಡ್ತಾರೆ ಅಂತ ಕೇಳಿದ್ವಿ. ಅವ್ರ ಗೇಟ್ ಒಳಗೆ ಕರ್ಕೊಲಿಲ್ಲ, ವಾಪಸ್ ಹೊರ ಕಳಿಸಿರು. ಅವ್ರ ಹೊರ ಕಳಿಸ್ರಿ ಏನಾತ್ರಿ, ನಮ್ಮ ವಿಜಯ್ ಮಲ್ಯ ಸರ್ ನಮ್ಗೆ ಇನ್ವೈಟ್ ಮಾಡಿದ್ರಿ ನಮ್ಮ ಮನೆಗೆ ಬರೀ ಮಕ್ಕೊಳಕಂತ. ಅವ್ರ ಮನೆಗೆ ಹೋಗಿ ನೋಡ್ತೇವ್ರಿ. ಅವ್ರ ಮನಿ ಸಿದಾ ಬಿಲ್ಡಿಂಗ್ ಮೇಲೆ ಆಕಾಶದಾಗ ಕಟ್ಸಿದಾರಿಪ್ಪ ಮನಿ. ಅಲ್ಲಿ ಹತ್ಬೇಕಂದ್ರ ಮತ್ತೆ 3 ದಿನ ಕಳಿತೈತಿ ಅಂತ ಹೇಳಿ ವಾಪಸ್ ಹೋಗ್ಬಿಟ್ಟವ್ರಿ. ಸಾರಿ ರೀ ವಿಜಯ್ ಮಲ್ಯ ಸರ್, ಮತ್ತೆ ನೆಕ್ಸ್ಟ್ ಟೈಮ್ ಬರ್ತೇವ್ರಿ. ಅಲ್ಲಿಂದ ಸಿದಾ ಬಸ್ದಾಗ ಹತ್ತಿ ರೈಲ್ವೆದಾಗ ಕುಂತ ವಿಮಾನದಿಂದ ಲ್ಯಾಂಡ್ ಆಗಿ ಈಗ ಸಿದಾ ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ಬಂದ್ಬಿಟ್ಟವ್ ನೋಡ್ರಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಮ್ ಪೈಲಟ್ಗ ಮೊದ್ಲ ಏನ್ರಿ ಚಿನ್ನಸ್ವಾಮಿ ಸ್ಟೇಡಿಯಂ ಮಧ್ಯದಾಗ ಹೋಗಿ ನಿಲ್ಸಂತ. ಅವ ಬಂದ್ರೆ ಹೊರಗೆ ನಿಲ್ಸಿದಾನ್ರಿ. ಈಗ ಒಳಗ್ ಕರ್ಕೊಳತಿಲ್ಲ. ಯಾರ ಪೈಲಟ್ ಸ್ಟೇಡಿಯಂ ಒಳಗೆ ಹೋಗೋರಿದ್ರೆ ನಂಗೆ ಕಾಂಟ್ಯಾಕ್ಟ್ ಮಾಡ್ರಿ. ನಿಮ್ಗೆ ನೆಕ್ಸ್ಟ್ ಟೈಮ್ ನಿಮ್ನ ಕರ್ಕೊಂಡು ಹೋಗ್ತೇನೆ. ಇರ್ಲಿ ಅಂತ ಹೊರಗೆ ನೋಡ್ಕೊಂಡು ವಾಪಸ್ ಬಂದೇವ್ರಿ. ಚೀಟಿಂಗ್ ಕರ್ತಾ ಇತ್ತು. ನಮಗೂ ನಡೆದ ಸಾಕಾಗೈತ್ರಿ. ಅದಕ್ಕೆ ಈಗ ರೈಲ್ವೆ ಸ್ಟೇಷನ್ ಹೋಗ್ಬೇಕಂತ ಇಲ್ಲಿ ಮೆಟ್ರೋ ಸ್ಟೇಷನ್ ಹೊಂಟವ್ರಿ. ಕೆಳಗ ಅಂಡರ್ ಗ್ರೌಂಡ್ ದಾಗ ಐತಿ. ಫಸ್ಟ್ ಟೈಮ್ ರೀ ಮೆಟ್ರೋಕ್ ಹೊಂಟಿದೆ. ಏನ್ ಎಕ್ಸ್ಪೀರಿಯನ್ಸ್ ಗೊತ್ತಿಲ್ಲ. ಆಗ ಮೆಟ್ರೋಕ್ ಬಂದ್ ಹತ್ ಬಿಟ್ಟವ್ ನೋಡ್ರಿ. ಇಲ್ಲಿ ಒಳಗ್ ಬಂದ್ರ ನಿಲ್ಲಾಕ ಜಾಗ ಇಲ್ರಿ. ಫುಲ್ ಜನ ತುಂಬಿಟ್ಟಾರ ನೋಡ್ರಿ. ಕಾಕ ಚಸ್ಮಾ ಹಾಕೊಂಡ್ ಹೆಂಗ್ ಹೊಂಟಾನ. ಮೆಟ್ರೋ ಸ್ಪೀಡ್ ಅಂತೂ ಬೆಂಕಿ ಐತ್ರಿಪ್ಪ. ಯಾಕಪ್ಪ ಅಂದ್ರ ನಿಂತ ಜಾಗದಾಗ 100 ಸ್ಪೀಡ್ ಎಬ್ಬಿಸಿ ಬಿಡ್ತಾನ ನೋಡ್ರಿ. ನೋಡ್ತಿದ್ದಂಗೆ ಗುಡ್ಡಗಳು ಕಣ್ಣು ಮರಿ, ನೋಡ್ತಿದ್ದಂಗೆ ಸೇತುವೆಗಳಿಲ್ಲ, ನೋಡ್ತಿದ್ದಂಗೆ ಊರುಗಳೇ ಇಲ್ಲ. ನಮ್ಮ ರೈಲ್ವೆ ಅಂತೂ ಹೇಳಬೇಡ್ರಿ. ಸ್ಟೇಷನ್ ದಾಟ್ಬೇಕಂದ್ರ ಅರ್ಧ ಗಂಟೆ ಬೇಕಾಗ್ತೈತ್ರಿಪ್ಪ. ಅದಕ್ಕ ಇದ ನೋಡ್ರಿಪ್ಪ ಸಾವ್ಕಾರ ಮೆಟ್ರೋ ಸ್ಟೇಷನ್. ಯಾರು ನೋಡಿಲ್ಲ ಈಗ ನೋಡ್ಕೊಂಡ್ಬಿಡ್ರಿ. ಇದು ಪೂರ್ತಿ ಎಲ್ಲ ಅಂಡರ್ ಗ್ರೌಂಡ್ ದಾಗ ಇರ್ತೈತ್ರಿ ಸ್ಟೇಷನ್. ನಾನು ಫಸ್ಟ್ ಟೈಮ್ ಬಂದಿದ್ರಿ ಮೆಟ್ರೋಕ. ನನಗೂ ಅಂತೂ ಇದು ಮಸ್ತ್ ಅನ್ಸಿತ್ ನೋಡ್ರಿ. ನಮ್ಮ ಹುಲಿಗಳು ಇಬ್ರು ಓಡಿ ಹೋಗಿ ಎಸ್ಕಲೇಟರ್ ಹತ್ತಿ ಬಿಟ್ಟಾರ ನೋಡ್ರಿ. ಇವ್ರ ಇಬ್ರದ್ದು ಸ್ನ್ಯಾಪ್ ಹಾಕೋದು ಜೋರ್ ಐತ್ ನೋಡ್ರಿ. ಹತ್ ನಿಲ್ಲೋದಕ್ಕಿಂತ ಸ್ನ್ಯಾಪ್ ಹಾಕೋತ್ ನಿಂತ ಬಿಟ್ಟಾರ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಅಲ್ಲಿಂದ ಸಿದಾ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಬಂದೇವ್ರಿ. ರೈಲ್ವೆ ಸ್ಟೇಷನ್ ಬರೋದ್ರಾಗ ರಾತ್ರಿ 9 ಗಂಟೆ ಆಗಿತ್ತು. ಅಲ್ಲಿ ಊಟ ಮಾಡ್ಕೊಂಡ ನಾವು ರಾತ್ರಿ 9ಕ್ಕೆ ರೈಲ್ವೆ ಹತ್ತಿದ್ವಿ. ಅಲ್ಲಿಂದ ರೈಲ್ವೆ ಹತ್ತಿ ಬೆಳಗಾವಿಗೆ ಬರೋದ್ರಾಗ ನಮ್ಗೆ ಬೆಳಗ್ಗೆ 7 ಗಂಟೆ ಆಗಿತ್ರಿ. ಅಲ್ಲಿಂದ 7 ಗಂಟೆಗೆ ಬಂದ ಮತ್ತೆ ನಾವು ಇಲ್ಲಿ 8 ಗಂಟೆಗೆ ಪ್ಯಾಸೆಂಜರ್ ಇತ್ರಿ ನಮ್ಮ ಊರಿಗೆ. ಅದಕ್ಕೆ ಪ್ಯಾಸೆಂಜರ್ ಟ್ರೈನ್ ಹತ್ಕೊಂಡ ಸಿದಾ ನಮ್ಮ ಊರ್ ಕಡೆ ಹೊಂಟ್ಬಿಟ್ಟು ನೋಡ್ರಿ. ನಮ್ಮ ಊರ್ ಸ್ಟೇಷನ್ ಬಂದಿರೋದ ಮತ್ತೆ ಇಲ್ಲಿ ನಡ್ಕೊಂತ ಹೋಗ್ಬೇಕ್ರಿ. 2 ಕಿಲೋಮೀಟರ್ ಮತ್ತೆ ಪಾದಯಾತ್ರೆ ಮಾಡ್ಬೇಕು. ಈಗ ಪಾದಯಾತ್ರೆ ಸ್ಟಾರ್ಟ್ ಆಗೈತಿ ನೋಡ್ರಿ. ಬಿಸಿಲಂತೂ ಕ್ಯಾಟ್ ತಿಂಡಿಲೇ ಬಡಿಯಾಕತೈತಿ ನೋಡ್ರಿಪ್ಪ. ಬಿಸಿಲಾಗ ಒಂದ್ ಹೆಜ್ಜೆ ಕಿತ್ತು ಮುಂದೆ ಇಡಾಕ್ಸದೆ ಆಗ್ವತ್ತು. ಅದಕ್ಕೆ ಇಲ್ಲಿ ಮುಂದೆ ಗಿಡದಾಗ ಒಂದ್ ಕಡೆ ನೆಳ ಐತ್ರಿ. ಅದಕ್ಕೆ ಇಲ್ಲಿ ಬಂದ್ ನಿಲ್ಬೇಕಂತ ಹೋಗಿ ಹೊಂಟೇನಿ. ಗಿಡದ ಕೆಳಗೆ ಒಂದ್ 5 ನಿಮಿಷ ರೆಸ್ಟ್ ಮಾಡಿ ಮತ್ತೆ ನಟರಾಜ ಸರ್ವಿಸ್ ಚಾಲೂ ಮಾಡೇವ್ ನೋಡ್ರಿ. ಟ್ರಕ್ ದವನ್ನಾಗ ನಂಗೆ ಕಷ್ಟ ಗೊತ್ತಾಗೈತಿ ಅನಿಸ್ತೈತಿ. ಅದಕ್ಕೆ ರೋಡ್ ತುಂಬಾ ನೀರ್ ಚಲ್ಕೋತ ಹೊಂಡ್ಯಾರ ನೋಡ್ರಿ. ನನ್ ಕಾಲ್ ಸುಡ್ತಾವ ಅಂತ ಹೇಳಿ ರೋಡ್ ತುಂಬಾ ನೀರ್ ಚೆಲ್ಲಿದ ನೋಡ್ರಿಪ್ಪ ಪುಣ್ಯಾತ್ಮ. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ನೋಡಿ ಸಾವ್ಕಾರ, ಇನ್ನೊಂದೆರಡು ಹೆಜ್ಜೆ ನಮ್ಮ ಊರ್ ಬಂದೈತ್ರಿ. ಅದಕ್ಕೆ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡಕತ್ತೇನ್ರಿ. ಇವತ್ತಿನ ವಿಡಿಯೋ ಹೆಂಗ್ ಅನಿಸ್ತಾ ಅಂತ ಎಲ್ಲರೂ ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ಮಜಾ ವಿಡಿಯೋ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು ಗೈಸ್.